ಈಗಾಗಲೇ ಕೆಜಿಎಫ್ 2 ದೇಶಾದ್ಯಂತ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದೆ. ಇನ್ನೇನು ಕೆಜಿಎಫ್ 3 ಬಗ್ಗೆ ಈಗ ಚಿತ್ರರಂಗದವರು ಸುಳಿವನ್ನ ನೀಡಿದ್ದಾರೆ. ಹೊಂಬಾಳೆ ಚಿತ್ರ ನಿರ್ಮಾಣ ಸಂಸ್ಥೆ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ ನೀಡಿದೆ. ಕೆಜಿಎಫ್ 2 ಬಳಿಕ ಮುಂದೇನು ಎಂದು ಕಾಯ್ತಿದ್ದ ಅಭಿಮಾನಿಗಳಿಗೆ ಚಿತ್ರಸಂಸ್ಥೆ ಬಿಗ್ ನ್ಯೂಸ್ ಅನ್ನ ನೀಡಿದೆ. ಮುಂದಿನ ದಿನಗಳಲ್ಲಿ ಕೆಜಿಎಫ್ 3 ಕೂಡ ಬರಲಿದೆಯಂತೆ. ಯಾರ ಕಾಂಬಿನೇಷನ್ ಅಲ್ಲಿ ಚಿತ್ರ ಮೂಡಿ ಬರಲಿದೆ, ಹೊಸ ಅಪ್ಡೇಟ್ ಏನು, ಇಲ್ಲಿದೆ ಎಲ್ಲದರ ಡೀಟೇಲ್ಸ್. ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ. ಚಿನ್ನ ಅಗಿಯೋಕೆ ಮತ್ತೆ ಯಶ್ ರೆಡಿ. ಕೆಜಿಎಫ್ 2 ಬಳಿಕ ಬರಲಿದೆ ಕೆಜಿಎಫ್ 3. ಕಥೆ ಮುಂದುವರಿಸ್ತಾರಂತೆ ಪ್ರಶಾಂತ್ ನೀಲ್. ಭಾರತೀಯ ಸಿನಿಮಾ ರಂಗವನ್ನೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ದು ಕೆಜಿಎಫ್. ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದ ನಟ ಯಶ್ ಅಂತಾರಾಷ್ಟ್ರೀಯ ಮಟ್ಟ ತಲುಪಿದ್ದು ಇದೇ ಸಿನಿಮಾದಿಂದ. 10-20 ಕೋಟಿಗಷ್ಟೇ ಸೀಮಿತವಾಗಿದ್ದ ಬಾಕ್ಸ್ ಆಫೀಸ್ ಅನ್ನ 1000 ಕೋಟಿಗೆ ಹಿಗ್ಗಿಸಿದ ಹೆಗ್ಗಳಿಕೆಯು ಕೆಜಿಎಫ್ಗೆ ಸೇರುತ್ತದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಮತ್ತು ನಟ ಯಶ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಕೆಜಿಎಫ್ ಸರಣಿಯ ಪಾರ್ಟ್ 2 ಬಿಡುಗಡೆಯಾಗಿ ಏಪ್ರಿಲ್ 14ಕ್ಕೆ ಬರೋಬ್ಬರಿ 3 ವರ್ಷ. ಈ ಸಂಭ್ರಮದ ನಡುವೆ ಬಿಗ್ ನ್ಯೂಸ್ ಕೊಟ್ಟಿದೆ ಹೊಂಬಾಳೆ ಫಿಲ್ಮ್ಸ್. ರಿಲೀಸ್ ಆದ ನಂತರ ಮತ್ತೆ ಕಥೆಯನ್ನ ಮುಂದುವರಿಸಿ ಪಾರ್ಟ್ 3 ಮಾಡ್ತಾರಾ ಪ್ರಶಾಂತ್ ನೀಲ್ ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಕತೆ ಹಿಗ್ಗಿಸೋಕೆ ಸಾಧ್ಯವಿರುವ ಕಾರಣಕ್ಕೆ ಇಂಥದ್ದೊಂದು ಚರ್ಚೆ ಕೂಡ ನಡೆದಿತ್ತು. ಈಗ ಅಧಿಕೃತವಾಗಿ ಹೊಂಬಾಳೆ ಸಂಸ್ಥೆಯೇ ಪಾರ್ಟ್ 3 ಬಗ್ಗೆ ಹೇಳಿಕೊಂಡಿದೆ. ಈ ಕುರಿತಂತೆ ಶೀಘ್ರದಲ್ಲೇ ಮಾಹಿತಿಯನ್ನು ಹಂಚಿಕೊಳ್ಳುವುದಾಗಿ ತಿಳಿಸಿದೆ. ಸಹಜವಾಗಿಯೇ ಯಶ್ ಫ್ಯಾನ್ಸ್ ಸುದ್ದಿ ಕೇಳಿ ಕೇಕೆ ಹಾಕಿದ್ದಾರೆ. ಸದ್ಯ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಜೂನಿಯರ್ ಎನ್ಟಿಆರ್ಗಾಗಿ ಪ್ರಶಾಂತ್ ನೀಲ್ ಸಿನಿಮಾ ಮಾಡುತ್ತಿದ್ದಾರೆ. ಜೊತೆಗೆ ಪ್ರಭಾಸ್ಗೂ ಒಂದು ಸಿನಿಮಾ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಬೇಕಿದೆ. ಹಾಗಾಗಿ ಸದ್ಯಕ್ಕಂತೂ ಕೆಜಿಎಫ್ ಪಾರ್ಟ್ 3 ಬರೋದು ಅನುಮಾನ. 2026ರ ನಂತರವೇ ಈ ಚಿತ್ರಕ್ಕೆ ಮುಹೂರ್ತ ಕೂಡಿ ಬರಬಹುದು. ಅಲ್ಲಿವರೆಗೂ ಹೊಸ ಸುದ್ದಿಗಳನ್ನ ಎಂಜಾಯ್ ಮಾಡಬೇಕಷ್ಟೇ. ಶರಣು, ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.